ಬಂಗಾರ ಪ್ರಿಯರ ಹಾಲ್ಟ್ ಬ್ರೇಕ್. ಯಾಕಂದ್ರೆ ಚಿನ್ನದ ಬೆಲೆ 2.5 ಲಕ್ಷ ರೂಪಾಯಿ. ಬಂಗಾರ ಪ್ರಿಯರ ಹಾರ್ಟ್ ಬ್ರೇಕ್ ಆಗುವಂತ ಸುದ್ದಿ ಇದು. ಬರೀ 5 ವರ್ಷದಲ್ಲೇ ಭಾರತದಲ್ಲಿ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 2,50,000 ಶೀಘ್ರವೇ ಊಹೆಗೆ ನಿಲುಕದ ರೀತಿಯಲ್ಲಿ ಏರಲಿದೆ. ಬಂಗಾರದ ಬೆಲೆ ಸಂಚಲನ ಮೂಡಿಸುವ ಘೋಷಣೆ ಮಾಡಿದ ಜರ್ಮನಿಯ ಡಾಯಿಶ್ ಬ್ಯಾಂಕ್. ಬಂಗಾರ ಪ್ರಿಯರ ಹಾರ್ಟ್ ಬ್ರೇಕ್ ಮಾಡಿದ ಜರ್ಮನಿಯ ಪ್ರಮುಖ ಬ್ಯಾಂಕ್. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸ್ ಚಿನ್ನದ ಬೆಲೆ ಆಗಲಿದೆ $8,000. ಸದ್ಯ ಔನ್ಸ್ ಚಿನ್ನದ ಬೆಲೆ $5,000 ಇದೆ, ಅಂದ್ರೆ 80% ಹೆಚ್ಚಳ. ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳ ಸಂಗ್ರಹದಲ್ಲಿ ಚಿನ್ನದ ಪಾಲು ಹೆಚ್ಚಲಿದೆ. ಈಗ ಇರುವುದಕ್ಕಿಂತ -30% ಹೆಚ್ಚಲಿದೆ ಚಿನ್ನ ಸಂಗ್ರಹ. ಡಾಲರ್ ಮೇಲೆ ಇಲ್ಲ ನಂಬಿಕೆ, ಎಲ್ಲಾ ದೇಶಗಳಿಂದ ಚಿನ್ನದ ಮೇಲೆ ಹೂಡಿಕೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ದುಬಾರಿ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2.5 ಲಕ್ಷ ದಾಟಬಹುದು, 2.5 ಲಕ್ಷಕ್ಕೆ ಹೋಗಿ ನಿಲ್ಬಹುದು 10 ಗ್ರಾಂ ಚಿನ್ನ. ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಊಹೆಗೂ ನಿಲುಕದ ರೀತಿಯಲ್ಲಿ ಬಂಗಾರದ ಬೆಲೆ ಏರಬಹುದು. ಸಂಚಲನ ಮೂಡಿಸ್ತಾ ಇದೆ ಜರ್ಮನಿಯ ಡಾಯಿಶ್ ಬ್ಯಾಂಕ್. ಬಂಗಾರ ಪ್ರಿಯರ ಹಾರ್ಟ್ ಬ್ರೇಕ್ ಮಾಡಿದೆ ಜರ್ಮನಿಯ ಪ್ರಮುಖ ಬ್ಯಾಂಕ್. ಈ ಸುದ್ದಿಯನ್ನ ಕೊಡೋದ್ರ ಮುಖಾಂತರ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಔನ್ಸ್ ಚಿನ್ನದ ಬೆಲೆ ಆಗಲಿದೆ $8,000. ಸದ್ಯಕ್ಕೆ $5,000 ಇದೆ, ಅಂದ್ರೆ 80% ಹೆಚ್ಚಳ ಆಗುತ್ತೆ. ಜಗತ್ತಿನ ಸೆಂಟ್ರಲ್ ಬ್ಯಾಂಕ್ಗಳಲ್ಲಿ ಚಿನ್ನದ ಸಂಗ್ರಹ ಹೆಚ್ಚಾಗಲಿದೆ. 30-40% ಚಿನ್ನದ ಸಂಗ್ರಹ ಹೆಚ್ಚಾಗುತ್ತೆ. ಡಾಲರ್ ಮೇಲೆ ಇಲ್ಲ ನಂಬಿಕೆ, ಎಲ್ಲಾ ದೇಶಗಳಿಂದ ಚಿನ್ನದ ಮೇಲೆ ಹೂಡಿಕೆ ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತಷ್ಟು ದುಬಾರಿ ಆಗುವಂತ ಚಾನ್ಸಸ್ ಇದೆ. ಬಂಗಾರ ಹಾಕಬೇಕಾ ಅಥವಾ ಬೇಡವಾ ಅಂತ ಈಗ ಜನ ಯೋಚನೆ ಮಾಡ್ತಾರೆ. ಅಥವಾ ಹೀಗೆ ತೆಗೆದುಕೊಂಡು ಇಟ್ಕೊಂಡ್ಬಿಡೋಣ, ಈಗಲೇ ಏನೋ 1.5 ಲಕ್ಷ ಇದೆ, ಈಗಲೇ ತೆಗೆದುಕೊಂಡು ಇಟ್ಕೊಂಡ್ಬಿಟ್ರೆ ಬೆಟ್ರು ಅಂತ. 2 ಪಟ್ಟು 2.5 ಲಕ್ಷ ನೋಡಿ, 2.5 ಲಕ್ಷ ಹೆಚ್ಚಾದ್ರೆ 1 ಲಕ್ಷ ರೂಪಾಯಿ ಹೆಚ್ಚಾಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಜರ್ಮನಿಯ ಡಾಯಿಶ್ ಬ್ಯಾಂಕ್. ಯಾಕಂದ್ರೆ ಹೂಡಿಕೆ ಮಾಡುವಂಥದ್ದು ಹೆಚ್ಚಾಗಿದೆ ಎಲ್ಲ ದೇಶಗಳಲ್ಲಿ. ಔನ್ಸ್ ಬೆಲೆ ಈಗ 5,000, ಮುಂದೆ 8,000 ಆಗ್ಬೋದು, ಅಂದ್ರೆ 80% ಹೆಚ್ಚಳ ಆಗ್ಬೋದು ಅಂತ ಹೇಳ್ತಾ ಇದೆ. ಚಿನ್ನದ ಪಾಲು ಹೆಚ್ಚಲಿದೆ. ಇಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಎಲ್ಲ ದೇಶಗಳಿಂದ ಹೂಡಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ 2.5 ಲಕ್ಷ ತಲುಪಿದ್ರೂ ಅನುಮಾನ ಇಲ್ಲ, ತಲುಪಬಹುದು ಅಂತ ಹೇಳ್ತಾ ಇದೆ. ಈಗಲೇ ಒಂದು ಸರ್ತಿ 1.5 ಲಕ್ಷ ಆಗುತ್ತೆ, 1.80ವರೆಗೂ ಹೋಗಿತ್ತು. ಅದ್ರ ಜೊತೆಗೆ ಬೆಳ್ಳಿನೂ ಸಹಿತ ಅದೇ ರೇಟಲ್ಲಿ ಸಾಗ್ತಾ ಇದೆ. ಚಿನ್ನ ಬೆಳ್ಳಿ ಎರಡೂ ಕೂಡ ರೇಟು ಏರಿಕೆ ಆಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ 2.5 ಲಕ್ಷ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ.